ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ 2025ರ ಅಕ್ಟೋಬರ್ ತಿಂಗಳಿನಲ್ಲಿ ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ ಮತ್ತು ಕರ್ಕಾಟಕ ರಾಶಿಯವರ ಅಕ್ಟೋಬರ್ ತಿಂಗಳ ಸಂಪೂರ್ಣ ರಾಶಿ ಭವಿಷ್ಯ, ಇವರಲ್ಲಿ ಗ್ರಹಗಳ ಗೋಚಾರ ಫಲ, ಚಂದ್ರನ ಸ್ಥಿತಿ, ಶನಿ, ಗುರು, ರಾಹು, ಕೇತುಗಳ ಪ್ರಭಾವ, ಆರೋಗ್ಯ, ವೃತ್ತಿ ಜೀವನ, ಧನ ಅಭಿವೃದ್ಧಿ, ಕುಟುಂಬ, ವಿವಾಹ, ವಿದ್ಯಾರ್ಥಿ ಹಾಗೂ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇವೆ. ಹಾಗಾಗಿ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮತ್ತು ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೂ ಮಹಾಶಿವನ ಆಶೀರ್ವಾದ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಮೇಲೆ ಸದಾ ಇರಬೇಕಂತ ಬಯಸಿದವರು ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡದೆ ಮರಿಬೇಡಿ. ಅಕ್ಟೋಬರ್ ತಿಂಗಳ 2025ರ ಮಾಸಿಕ ರಾಶಿ ಭವಿಷ್ಯದಲ್ಲಿ 12 ರಾಶಿ ಚಕ್ರಗಳಲ್ಲಿ ಮೊದಲನೇ ರಾಶಿಯಾದ ಮೇಷರಾಶಿಯವರಿಗೆ ಈ ತಿಂಗಳು ಯಾವ ತರ ಫಲಾಫಲ ಇರುತ್ತೆ ಅಂದ್ರೆ, ಗ್ರಹಗಳ ಅಧಿಪತಿ ಮಂಗಳ ಆಗಿರುತ್ತೆ. ಗ್ರಹಗಳ ಗೋಚಾರ ಫಲ ಹೇಗಿರುತ್ತೆ ಅಂದ್ರೆ, ಅಕ್ಟೋಬರ್ 2025ರಲ್ಲಿ ಮಂಗಳನು ಶಕ್ತಿಯುತವಾಗಿ ನಿಮ್ಮ ಧನಸ್ಥಾನದಲ್ಲಿ ಸಂಚರಿಸುತ್ತಾನೆ. ಶನಿ ದಶಮ ಭಾವದಲ್ಲಿ ಇದ್ದು ವೃತ್ತಿಯಲ್ಲಿ ಹೊಣೆಗಾರಿಕೆಯನ್ನು ಹೊಂದಿರುತ್ತಾನೆ. ಗುರು ನಿಮ್ಮ ಭಾಗ್ಯಸ್ಥಾನದಲ್ಲಿ ಧಾರ್ಮಿಕ ಶಕ್ತಿ, ಪುಣ್ಯಕ್ರಮಗಳಲ್ಲಿ ಆಸಕ್ತಿ. ರಾಹು ಐಕ್ಯತೆ ಮತ್ತು ಆಕಸ್ಮಿಕ ಲಾಭವನ್ನು ನೀಡಿದರೂ ಕೆಲವೊಮ್ಮೆ ಅಹಂಕಾರವನ್ನು ಹೆಚ್ಚಿಸಬಹುದು. ವೃತ್ತಿ ಮತ್ತು ಉದ್ಯೋಗ ಹೇಗಿರುತ್ತೆ ಅಂದ್ರೆ, ಅಕ್ಟೋಬರ್ ತಿಂಗಳಿನಲ್ಲಿ ಮೇಷರಾಶಿಯವರಿಗೆ ಸರ್ಕಾರಿ ನೌಕರರ ವರ್ಗಾವಣೆ ಅಥವಾ ಹೊಸ ಹೊಣೆಗಾರಿಕೆಗಳು ಬರುತ್ತವೆ. ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು ದೊರೆಯುವ ಸಾಧ್ಯತೆ ಇದೆ. ಸಹೋದ್ಯೋಗಿಗಳ ಸಹಕಾರ ಕಡಿಮೆ ಆದರೆ ನಿಮ್ಮ ಶ್ರಮದಿಂದ ಯಶಸ್ಸು ಸಿಗುತ್ತದೆ. ಹಾಗೂ ಅಕ್ಟೋಬರ್ ತಿಂಗಳಿನಲ್ಲಿ ಹಣಕಾಸು ಭವಿಷ್ಯ ಹೇಗಿರುತ್ತೆ ಅಂದರೆ, ಹಳೆಯ ಸಾಲಗಳನ್ನು ತೀರಿಸಲು ಈ ತಿಂಗಳು ಉತ್ತಮವಾಗಿರುತ್ತದೆ. ಭೂಮಿ, ಆಸ್ತಿ ಹೂಡಿಕೆಗಳು ಲಾಭ ತರಬಹುದು. ಆದಾಯ ಸ್ಥಿರವಾಗಿದ್ದರೂ ಅತಿಯಾಗಿ ಖರ್ಚು ಮಾಡಬೇಡಿ. ಕುಟುಂಬ ಮತ್ತು ವೈವಾಹಿಕ ದಾಂಪತ್ಯದಲ್ಲಿ ಹೇಗಿರುತ್ತೆ ಅಂದರೆ, ದಾಂಪತ್ಯ ಜೀವನದಲ್ಲಿ ಅಲ್ಪ ಕಲಹ ಉಂಟಾದರೂ ಪ್ರೀತಿ ನಿಜವಾಗಿರುತ್ತದೆ. ಹಿರಿಯರಿಂದ ಆಶೀರ್ವಾದ ಸಿಗುತ್ತದೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತೇಜನಕಾರಿ ಫಲಗಳು ನೀಡುತ್ತವೆ. ಹಾಗೂ ಮೇಷರಾಶಿಯವರಿಗೆ ಅಕ್ಟೋಬರ್ ತಿಂಗಳಿನಲ್ಲಿ ಆರೋಗ್ಯ ಭವಿಷ್ಯ ಹೇಗಿದೆ ಅಂದರೆ, ಕಣ್ಣು, ತಲೆನೋವು ನಿಯಂತ್ರಣ ಅಗತ್ಯ ಮತ್ತು ಧ್ಯಾನ, ಪ್ರಾಣಾಯಾಮ ನಿಮಗೆ ಉಪಕಾರಿಯಾಗುತ್ತದೆ. ಹಾಗೂ ಎರಡನೇದಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಅಧಿಪತಿ ಗ್ರಹ ಶುಕ್ರ. ಗ್ರಹಗಳ ಗೋಚಾರ ಫಲ ಹೇಗಿರುತ್ತೆ ಅಂದರೆ, ಅಕ್ಟೋಬರ್ ತಿಂಗಳಿನಲ್ಲಿ ಶುಕ್ರನ ಕೇಂದ್ರದಲ್ಲಿ ಶೋಭಿಸುತ್ತಿರುವುದರಿಂದ ಕಲಾತ್ಮಕ ಕೌಶಲ್ಯ, ವೈಭವ, ಆಕರ್ಷಕ ಜೀವನ ದೊರೆಯುತ್ತದೆ. ಶನಿ 9ನೇ ಭಾವದಲ್ಲಿ ಪ್ರಯಾಣ ಮತ್ತು ಆಧ್ಯಾತ್ಮಿಕತೆ ತರಬಹುದು. ಗುರು ಧನಸ್ಥಾನದಲ್ಲಿ ಲಾಭಕಾರಿಯಾಗಿದ್ದಾನೆ. ಹಾಗೂ ಅಕ್ಟೋಬರ್ ತಿಂಗಳಿನಲ್ಲಿ ವೃಷಭ ರಾಶಿಯವರಿಗೆ ವೃತ್ತಿ ಮತ್ತು ಉದ್ಯೋಗ ಯಾವ ಥರ ಇರುತ್ತೆ ಅಂದರೆ, ಹೊಸ ಅವಕಾಶಗಳು ಬರುತ್ತವೆ. ಉದ್ಯೋಗ ಬದಲಾವಣೆ ಸಾಧ್ಯತೆ ಇರುತ್ತದೆ. ಕಲೆ, ಸಿನಿಮಾ, ಸಂಗೀತ, ಫ್ಯಾಷನ್ ಕ್ಷೇತ್ರದಲ್ಲಿ ಇವರಿಗೆ ವಿಶೇಷ ಯಶಸ್ಸು ಸಿಗುತ್ತದೆ. ಹಿರಿಯ ಅಧಿಕಾರಿಗಳ ಮೆಚ್ಚುಗೆ ಸಿಗುತ್ತದೆ. ಮತ್ತು 2025ರ ಅಕ್ಟೋಬರ್ ತಿಂಗಳಿನಲ್ಲಿ ವೃಷಭ ರಾಶಿಯವರ ಹಣಕಾಸು ಸ್ಥಿತಿಯಾಗಿರುತ್ತೆ ಅಂದರೆ, ಅಚಾನಕ್ ಆಗಿ ಧನಲಾಭವಾಗಲಿದೆ. ಆಭರಣ ಖರೀದಿ ಅಥವಾ ವಾಹನ ಹೂಡಿಕೆ ಸಾಧ್ಯತೆ ಇರುತ್ತದೆ. ವ್ಯಯ ಹೆಚ್ಚಾದರೂ ಧನದ ಚಲನೆಯೂ ಉತ್ತಮವಾಗಿರುತ್ತದೆ. ಕುಟುಂಬ ಮತ್ತು ವೈವಾಹಿಕ ಜೀವನ ಹೇಗಿರುತ್ತೆ ಅಂದರೆ, ಅಕ್ಟೋಬರ್ ತಿಂಗಳಿನಲ್ಲಿ ಪತಿ ಪತ್ನಿಯ ನಡುವೆ ಪ್ರೀತಿ ಹೊಂದುವ ಶಕ್ತಿ ಇದೆ. ಕುಟುಂಬದಲ್ಲಿ ಮಂಗಳ ಕಾರ್ಯ, ಹೊಸ ಸದಸ್ಯರ ಆಗಮನ ಸಾಧ್ಯತೆ ಇರುತ್ತದೆ. ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ಮತ್ತು ಆರೋಗ್ಯ ಭವಿಷ್ಯ ನೋಡಿದರೆ, ಶರೀರದ ತೂಕ ಹೆಚ್ಚಾಗಿರುವ ಸಾಧ್ಯತೆ ಇರುತ್ತದೆ. ಜೀರ್ಣಕ್ರಿಯೆ, ಹೊಟ್ಟೆ ಸಂಬಂಧಿಸಿದ ತೊಂದರೆಗಳು ಕಾಡಬಹುದು. ಹಾಗೂ 2025ರ ಅಕ್ಟೋಬರ್ ತಿಂಗಳಿನಲ್ಲಿ ಮಾಸ ಭವಿಷ್ಯದ ಮಿಥುನ ರಾಶಿಯವರಿಗೆ ಯಾವ ಥರ ಇರುತ್ತೆ ಅಂದರೆ, ಗ್ರಹಗಳ ಅಧಿಪತಿ ಬುಧ. ಗ್ರಹಗಳ ಗೋಚಾರ ಫಲ ಯಾವ ಥರ ಇರುತ್ತೆ ಅಂದರೆ, ಅಕ್ಟೋಬರ್ನಲ್ಲಿ ಬುಧನು ಸ್ವಗ್ರಹದಲ್ಲಿ ಬಲಿಷ್ಠನಾಗಿ ಬುದ್ಧಿವಂತಿಕೆ, ತಂತ್ರಜ್ಞಾನ, ವ್ಯವಹಾರಗಳಲ್ಲಿ ಯಶಸ್ಸನ್ನು ತರಬಲ್ಲನು. ಶನಿ 8ನೇ ಭಾವದಲ್ಲಿ ಕುಳಿತು ಪರೀಕ್ಷಿಸುವ ಕಾಲ ಇರುತ್ತದೆ. ಗುರು ನಿಮ್ಮ ಲಗ್ನದಿಂದ 7ನೇ ಸ್ಥಾನದಲ್ಲಿದ್ದು ಸಂಬಂಧದಲ್ಲಿ ಶುಭವನ್ನು ತರುತ್ತಾನೆ. ವೃತ್ತಿ ಮತ್ತು ಉದ್ಯೋಗ ಯಾವ ಥರ ಇರುತ್ತೆ ಅಂದರೆ, ಅಕ್ಟೋಬರ್ ತಿಂಗಳಿನಲ್ಲಿ IT, ಬ್ಯಾಂಕಿಂಗ್, ಎಜುಕೇಷನ್, ಮೀಡಿಯಾ ಕ್ಷೇತ್ರದವರಿಗೆ ಚಿನ್ನದ ಸಮಯವಾಗಿರುತ್ತದೆ. ಹಳೆಯ ಅಡೆತಡೆಗಳು ಸರಿಯಾಗಿ ಹೊಸ ಬೆಳವಣಿಗೆ ಸಂಭವಿಸುವ ಸಾಧ್ಯತೆ ಇರುತ್ತದೆ. ಕಚೇರಿಯಲ್ಲಿ ನಿಮ್ಮ ಮಾತಿನ ಪ್ರಭಾವ ಹೆಚ್ಚಾಗಿರುತ್ತದೆ. ಹಾಗೂ ಅಕ್ಟೋಬರ್ ತಿಂಗಳಿನಲ್ಲಿ ಹಣಕಾಸಿನ ವಿಚಾರವನ್ನು ನೋಡೋದಾದರೆ, ಲಾಟರಿ ಹೂಡಿಕೆಗಳಲ್ಲಿ ಲಾಭದ ಸಾಧ್ಯತೆ ಇರುತ್ತದೆ. ಮನೆಯ ಪುನರ್ ನಿರ್ಮಾಣ, ವಾಹನ ಖರೀದಿ ವೆಚ್ಚವಾಗಬಹುದು. ಸಹೋದರರಿಂದ ಧನ ಸಹಾಯ ಸಿಗುವ ಸಾಧ್ಯತೆ ಇರುತ್ತದೆ. ಹಾಗೂ ಕುಟುಂಬ ಮತ್ತು ವೈವಾಹಿಕ ಸ್ಥಿತಿ ಹೇಗಿರುತ್ತೆ ಅಂದರೆ, ಅಕ್ಟೋಬರ್ ತಿಂಗಳಿನಲ್ಲಿ ಸ್ನೇಹಿತರ ಜೊತೆ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸುತ್ತೀರಿ.
ಕುಟುಂಬದಲ್ಲಿ ಆನಂದ, ಸಣ್ಣ ಯಾತ್ರೆಗಳು ಸಂಭವಿಸುವ ಸಾಧ್ಯತೆ ಇರುತ್ತದೆ. ವಿವಾಹಿತರಿಗೆ ಸಂತಾನ ಸುಖ ಸಾಧ್ಯತೆ ಇರುತ್ತದೆ. ಮತ್ತು ಆರೋಗ್ಯದ ಬಗ್ಗೆ ನೋಡಿದಾದರೆ ಒತ್ತಡ, ಆತಂಕ, ತಲೆನೋವು ಉಂಟಾಗಬಹುದು. ವ್ಯಾಯಾಮ, ಯೋಗ ಅಗತ್ಯ ನಿಮಗೆ. ಹಾಗೂ 2025 ಅಕ್ಟೋಬರ್ ತಿಂಗಳಿನಲ್ಲಿ ಮಾಸ ಭವಿಷ್ಯದ ಕರ್ಕಾಟಕ ರಾಶಿಯವರಿಗೆ ಯಾವ ಥರ ಇರುತ್ತೆ ಅಂದರೆ, ಗ್ರಹಗಳ ಅಧಿಪತಿ ಚಂದ್ರ. ಗ್ರಹಗಳ ಗೋಚಾರ ಫಲಗಳು ಅಕ್ಟೋಬರ್ 2025 ಚಂದ್ರನು ಅನೇಕ ಬಾರಿ ಶುಭ ಸ್ಥಾನದಲ್ಲಿ ಸಂಚರಿಸುತ್ತಿದ್ದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಶನಿ 7ನೇ ಭಾವದಲ್ಲಿ ದಾಂಪತ್ಯದಲ್ಲಿ ಸ್ವಲ್ಪ ಪರೀಕ್ಷೆ ತರಬಹುದು. ಗುರು ಲಗ್ನದಲ್ಲಿ ಜ್ಞಾನ, ಶಕ್ತಿ, ಧೈರ್ಯ ನೀಡುತ್ತಾನೆ. ಮತ್ತು ವೃತ್ತಿ ಹಾಗೂ ಉದ್ಯೋಗ ಭವಿಷ್ಯ ಹೇಗೆ ಥರ ಇರುತ್ತೆ ಅಂದರೆ, ಸರ್ಕಾರಿ ಕೆಲಸ, ಅಡ್ಮಿನಿಸ್ಟ್ರೇಷನ್, ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸು ಸಿಗಬಹುದು. ಹೂಡಿಕೆ ಮಾಡುವವರಿಗೆ ಲಾಭದಾಯಕವಾಗಿರುವಂಥ ಸಮಯ ಸಿಗುತ್ತದೆ. ವಿದೇಶ ಪ್ರಯಾಣದ ಅವಕಾಶಗಳು ಬರಬಹುದು. ಮತ್ತು ಅಕ್ಟೋಬರ್ ತಿಂಗಳಿನಲ್ಲಿ ಹಣಕಾಸು ಸ್ಥಿತಿ ಯಾವ ಥರ ಇರುತ್ತೆ ಅಂದರೆ, ಮನೆ, ಜಮೀನು, ಆಸ್ತಿ ಸಂಬಂಧಿಸಿದ ಕಾರ್ಯಗಳು ಯಶಸ್ವಿಯಾಗುತ್ತವೆ. ಆಕಸ್ಮಿಕ ಲಾಭಗಳು ಸಂಭವಿಸುವ ಸಾಧ್ಯತೆ ಇರುತ್ತದೆ. ಖರ್ಚಿನಲ್ಲಿ ನಿಯಂತ್ರಣ ಇರಿಸಿಕೊಳ್ಳಬೇಕು. ಮತ್ತು ಕುಟುಂಬ ಹಾಗೂ ವೈವಾಹಿಕ ಸ್ಥಿತಿ ಯಾವ ಥರ ಇರುತ್ತೆ ಅಂದರೆ, ಅಕ್ಟೋಬರ್ ತಿಂಗಳಿನಲ್ಲಿ ಮನೆಯವರ ಜೊತೆ ಸಮಯ ಕಳೆಯುವ ಅವಕಾಶ ಇರುತ್ತದೆ. ದಾಂಪತ್ಯದಲ್ಲಿ ಪ್ರೀತಿ ಇದ್ದರೂ ಶನಿ ಕಾರಣವಾಗುವ ಕೆಲವು ಸಣ್ಣ ವಿವಾದಗಳನ್ನು ತರಬಹುದು. ಮಕ್ಕಳ ಸಾಧನೆ ಹೆಮ್ಮೆ ತರಬಲ್ಲದು. ಹಾಗೂ ಆರೋಗ್ಯ ಭವಿಷ್ಯ ನೋಡೋದಾದರೆ ಹೃದಯ, ಜೀರ್ಣಕ್ರಿಯೆ, ಜಲದೋಷ ಸಮಸ್ಯೆಗಳು ಕಾಡಬಹುದು. ಸಮುದ್ರಯಾನ ಪ್ರವಾಸಕ್ಕೆ ಎಚ್ಚರಿಕೆಯಿಂದ ಇರಬೇಕು. ಇದು ನಿಮಗೆ ಅಗತ್ಯವಾದ ಕಾಳಜಿಯನ್ನು ವಹಿಸಬೇಕು. ಈ 4 ರಾಶಿಯವರಿಗೆ ಯಾವ ಥರ ಸಲಹೆ ಇರುತ್ತೆ ಅಂದರೆ, ಪರಿಹಾರವಾಗಿ ದೇವಿ ದುರ್ಗೆಯ ಆರಾಧನೆ ನವರಾತ್ರಿ ಸಂದರ್ಭದಲ್ಲಿ ವಿಶೇಷ ಫಲ ನೀಡುತ್ತದೆ. ಶನಿವಾರ ಹನುಮಾನ್ ದೇವರಿಗೆ ತೈಲಾಭಿಷೇಕ ಮಾಡಿದರೆ ಶನಿ ಶಾಂತವಾಗುತ್ತಾನೆ. ಕುಬೇರ ಲಕ್ಷ್ಮಿ ಪೂಜೆ ಮಾಡಿದರೆ ಆರ್ಥಿಕ ಬೆಳವಣಿಗೆ ಸಾಧ್ಯತೆ ಇರುತ್ತದೆ. ಪ್ರತಿದಿನ ಗಂಜಲವನ್ನು ಮನೆಯಲ್ಲಿ ಸಿಂಧಿಸುವುದು ನಿಮಗೆ ಶುಭವನ್ನು ತರುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.